ಭೂಧರಾಸನ, ಭೂಧರಾಸನ. ಎಸ್. ಸಾಷ್ಟಾಂಗ ಪರಿಪಾದಾಸನ, ಸಾಷ್ಟಾಂಗ ಪರಿಪಾದಾಸನ. ಟಚ್ your forehead to land. ಭುಜಂಗಾಸನ, ಸೀದೆ ಭುಜಂಗಾಸನ. ಭೂಧರಾಸನ, ಭೂಧರಾಸನ. ಏಕಪಾದಾಸನ. ರೈಟ್ leg should be stretched. ಹಸ್ತಪಾದಾಸನ. Bend and touch your feet. ನಮಸ್ಕಾರಾಸನ. ಸಮಸ್ಥಿತಿ. ಜನ್ಮಾಂತರ ಸಹಸ್ರೇಷು ಸರ್ವವ್ಯಾಧಿ ವಿನಾಶನಂ ಸದಾ ಸರ್ವದಾ ಸಹ ಕುಟುಂಬ ಸಹ ಪರಿವಾರ ಸಮೃದ್ಧಿರುದ್ಧಿರಸ್ತು. ಓಂ ಶಾಂತಿ 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 ಶಾಂತಿ. ನಾನು ಮಾಡಿ ತೋರಿಸ್ತೇನೆ, ನಂತರ ನೀವು ಮಾಡಿ. ನಮ್ಮ ಹಸಿರು ಶಾಲು ಚಂದಣ್ಣನವರ ಯೂಟ್ಯೂಬ್ ಚಾನಲ್ ಅವ್ರಿಗೂ ಸ್ವಾಗತ. ಎಲ್ಲ ಲೈನ್ ಸರಿಯಾಗಿ ಮೇಂಟೈನ್ ಮಾಡಿ. ಯೂಟ್ಯೂಬ್ಗೂ ಕೂಡ ಇದು ಕನೆಕ್ಟ್ ಆಗುತ್ತೆ. ಸ್ಟಡಿಲಿ ಲೆಫ್ಟ್ ಲೆಗ್ ಅಂಡ್ ಸ್ಟ್ಯಾಂಡ್ ಸ್ಟ್ರೈಟ್. Stand straight and steadily. See how sir is standing steadily. He is not shaking at all. And down your hands slowly. And just do that position as sir is showing. Utkatasana for 10 seconds. And stand straightly slowly. Once again you just sit like this for 10 seconds. ಪ್ರಿಯ ವೀಕ್ಷಕರೇ ನಮಸ್ಕಾರ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರಿನಲ್ಲಿ ಮಾಂತೆ ಸ್ಕೂಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮ ಅಂತಂದರೆ 11ನೆಯ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಿದ್ದಾರೆ. ಭಾಳ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ನೋಡಿರಿ ಮಕ್ಕಳನ್ನು. ಇವರು ಎಷ್ಟು ದಿನದಿಂದ ಮಾಡ್ತಿದ್ದಾರೆ, ಏನು ಒಬ್ಬ ಮಾಸ್ಟರ್ ಆಗಿದ್ದಾರೆ. ಕೇಳೋಣ ಅವ್ರ ಹೆಸರು ಅವ್ರದ್ದೆಲ್ಲ. ಸರ್ ಮಾತಾಡಿ. ನನ್ನ ಹೆಸರು ಎಂ ಕುಮಾರಸ್ವಾಮಿ ಅಂತೇಳಿ. ಸುಮಾರು 35 ವರ್ಷಗಳಿಂದ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ಗುರುಗಳು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು ಅಂತೇಳಿ, ಅಲ್ಲಿ 2 ವರ್ಷಗಳ ಕಾಲ ನಾನು ತರಬೇತಿಯನ್ನು ತೆಗೆದುಕೊಂಡು ಬಂದೆ. ನಂತರ ದಾವಣಗೆರೆಗೆ ಬಂದೆ. ಹೈಸ್ಕೂಲಿಂದ ಅಪ್ ಟು ಮಾಸ್ಟರ್ ಡಿಗ್ರಿ ಮಾಡೋವರೆಗೂ ಓಂಕಾರ ಯೋಗ ಕೇಂದ್ರದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಕೆ ವಿಠಲದಾಸ್ ಶೆಣೈ ಅವರ ಮಾರ್ಗದರ್ಶನದಲ್ಲಿ ಸುಮಾರು 30 ವರ್ಷಗಳ ಕಾಲ ಓಂಕಾರ ಯೋಗ ಕೇಂದ್ರದಲ್ಲಿ ನಾನು ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿದೆ. ಅನೇಕ ಶಿಬಿರಗಳನ್ನು ನಡೆಸಿಕೊಟ್ಟಿದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದೀನಿ. ಅನೇಕ ವಿದ್ಯಾರ್ಥಿಗಳನ್ನು ಕೂಡ ನಾನು ತಯಾರು ಮಾಡಿದ್ದೀನಿ. ಈಗ ಪ್ರೆಸೆಂಟಾಗಿ ಜಿಗಡಿಯಲ್ಲಿ ಗುರುಧ್ಯಾನ ಅನ್ನುವಂಥ ಒಂದು ನವೋದಯ ಕೋಚಿಂಗ್ ಸೆಂಟರ್ ಇದೆ. ಅಲ್ಲಿ ಪ್ರತಿನಿತ್ಯನೂ ಕೂಡ ನಾನು ಯೋಗ ತರಬೇತಿಯನ್ನು ತಗೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಹೊನ್ನಾಳಿ SMS ಕಾಲೇಜಿನಲ್ಲಿಯೂ ಕೂಡ ನಾನು ಯೋಗ ತರಬೇತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಅನೇಕ ಶಾಲಾ ಕಾಲೇಜುಗಳಲ್ಲಿ NSS ಕಾರ್ಯಕ್ರಮದ ಪರವಾಗಿ ಯೋಗ ಶಿಬಿರಗಳನ್ನು ಕೂಡ ನಡೆಸಿಕೊಟ್ಟಿದ್ದೀನಿ. ಇವಾಗ 11ನೇ ಅಂತಾರಾಷ್ಟ್ರೀಯ ಯೋಗ ಶಿಬಿರವನ್ನು ಮಲೇಬೆನ್ನೂರಿನ ಮಾಂತೆ ಹೈಸ್ಕೂಲಿನಲ್ಲಿ. ಅವರೆಲ್ಲರಿಗೂ ಧನ್ಯವಾದಗಳು. ಇಲ್ಲ, ಇದರಿಂದ ನಿಮಗೆ ದೇಹಕ್ಕೆ ಏನೇನೆಲ್ಲ ಲಾಭಾಂಶಗಳು ಆಗ್ತವೆ. ಈಗ ಯಾಕಂತಂದ್ರೆ ಈಗ ಗ್ಯಾಸ್ಟ್ರಿಕ್ಕು, ಹಾರ್ಟು, BP, ಶುಗರ್ ಬರೋಂಥ ಹೊತ್ತಿನ. ಹೌದು, ಈಗಿನ ಫುಡ್ಡು ಕೂಡ ಹಾಗೆ ಇದೆ. ಚಿಕ್ಕ ಮಕ್ಕಳಿಗೆ ನೋಡ್ಕೊಂಡ್ರೆ ಈಗ ಆಲ್ರೆಡಿ BP, ಶುಗರು, ಹೆಡೇಕು ಅಂತ ಬರ್ತದೆ, ಟೆನ್ಷನ್ ಅಂತಕ್ಕಂಥದ್ದಿದೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡನ್ನೂ ಕೂಡ ಸಮತೋಲನ ಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ಯೋಗದಿಂದ ಮಾತ್ರ ಸಾಧ್ಯ. ಬೇರೆ ಯಾವುದೇ ನೀವು ಸ್ಪೋರ್ಟ್ಸ್ ತೊಗೊಳ್ಳಿ, ಅದು ದೈಹಿಕವಾಗಿ ಮಾತ್ರ ನಮಗೆ ಅನುಕೂಲ ಮಾಡಿಕೊಡ್ತದೆ, ಮಾನಸಿಕವಾಗಿ ಕೊಡೋದಿಲ್ಲ ತರಬೇತಿಯನ್ನು. ಆದರೆ ಯೋಗ ಇದೆಯಲ್ಲ, ಅದರಲ್ಲಿ ಧ್ಯಾನ, ಪ್ರಾಣಾಯಾಮ, ಆಸನಗಳು ಬರೋದ್ರಿಂದ ದೇಹ ಮತ್ತು ಮಾನಸಿಕವಾಗಿ ಎರಡನ್ನೂ ಕೂಡ ಆರೋಗ್ಯವಾಗಿ ಇಡಲಿಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಆಸನ. BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಮೆಂಟಲ್ ಟೆನ್ಷನ್ಸ್ ಆಗಿರ್ಬೋದು, ಹಸಿವಿನ ತೊಂದರೆ ಆಗಿರ್ಬೋದು, ಕೈ ಕಾಲುಗಳ ಊತ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಥವಾ ಹೆಡೇಕ್ ಆಗಿರ್ಬೋದು, ಯಾವುದೇ ಆಗಿರಲಿ ಎಲ್ಲವನ್ನೂ ಕೂಡ ಸತತವಾಗಿ ಯೋಗಾಭ್ಯಾಸವನ್ನು ಮಾಡೋದರಿಂದ ನಾವು ಎಲ್ಲ ರೀತಿಯ ಕಾಯಿಲೆಗಳಿಂದ ವಿಮುಕ್ತವಾಗಬಹುದು ಅಂತಕ್ಕಂಥದ್ದು. ಯೋಗ ಬಲ್ಲವನಿಗೆ ರೋಗವಿಲ್ಲ ಅಂತಕ್ಕಂಥದ್ದು ಒಂದು ಗಾದೆ ಮಾತಿದೆ. ಯೋಗ ಬಲ್ಲವನಿಗೆ ರೋಗವಿಲ್ಲ.
ಒಂದು ದಿನಕ್ಕೆ ಎಷ್ಟು ಹೊತ್ತು ಮಾಡಿದ್ರೆ ಪಾಡಿದೆ? ಅಟ್ಲೀಸ್ಟ್ ಜಸ್ಟ್ ಟೈಮ್ ಇಲ್ಲ ಅಂತ ಟೆನ್ಷನ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ ಜನ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರೂ ಕೂಡ ಯೋಗಾಭ್ಯಾಸವನ್ನು ಮಾಡ್ಬೇಕು ಅಂತ. ಎಷ್ಟೊತ್ತಿಗೆ ಮಾಡಿದ್ರೆ ಉತ್ತಮ? ಅರ್ಲಿ ಮಾರ್ನಿಂಗ್ ಅಂದ್ರೆ 4 ಗಂಟೆಯಿಂದ ಪ್ರಾರಂಭ ಮಾಡಿದ್ರೆ ಬ್ರಹ್ಮಿ ಮುಹೂರ್ತ. ಕೆಲವರಿಗೆ ಬೇಗ ಏಳ್ಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ 6 ಗಂಟೆಯಿಂದ 7 ಗಂಟೆ ತನಕ ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮ ಮಾಡಿದ್ರೆ ಉತ್ತಮ. ಆಕಸ್ಮಿಕವಾಗಿ ಬೆಳಿಗ್ಗೆ ಆಗದೆ ಹೋದರೆ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ 6 ಗಂಟೆಯಿಂದ ಯೋಗಾಭ್ಯಾಸವನ್ನು ಮಾಡ್ಬೋದು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರು ಮಾಡಬೇಕು. ಅರ್ಧ ಗಂಟೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ. ಎಲ್ಲದರಿಂದನೂ ಎಲ್ಲ ಕಾಯಿಲೆಯಿಂದ ಮುಕ್ತಿಯನ್ನು ಪಡಿಬೋದು. ಹೌದು, ಡಾಕ್ಟರ್ ಸಜೆಷನ್ ಕೊಡೋಕ್ಕಿಂತ ಮುಂಚೆನೇ, ಕಾಯಿಲೆ ಬರೋದಕ್ಕಿಂತ ಮುಂಚೆನೇ ನಾವು ಪ್ರಿಕಾಷಿಯಸ್ ಆಗಿ ಯೋಗಾಭ್ಯಾಸವನ್ನು ಮಾಡಿದರೆ ಯಾವ ಕಾಯಿಲೆನೂ ಕೂಡ ನಮ್ಮ ಹತ್ರಕ್ಕೆ ಬರೋದಿಲ್ಲ. ಕಾಯಿಲೆಗಳಿಂದ ನಾವು ದೂರವಾಗಿರ್ಬೋದು ಅಂತ. ಹೌದು. ಇಲ್ಲಿ ತನಕ ಕಾರ್ಯಕ್ರಮ ನಡೆಸ್ಕೊಟ್ಟಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಈಗ ವಿನಯ್ ಸರ್ ಅವ್ರು 2 ಮಾತಾಡ್ತಾರೆ, ಕೇಳೋಣ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಎಲ್ಲ ಸೈಮ್ರೇನ್. Unchange the position slowly. Yes, get up slowly to front and shake and touch your heels. Touch your heels and bend back. Touch your heels. Yes, and change the position. Straight. Stretch your hands and again touch your forehead, bending to your for 10 seconds and change the position. Asanas doing in the sleeping position. All you sleep like sir. So yes, raise your leg. Yes, up your legs. Don't shake. Not too straight actually. Head and chest like bow, Billu, Dhanurasana. Only your stomach should touch the land. You just see this symbol. The ಬಲಗಡೆ ಮೂಗಿನ ಮಾತ್ರ ಉಸಿರಾಡಬೇಕು. ಬರೀ ಒಂದೇ ಮೂಗು. ರೈಟ್ ಹ್ಯಾಂಡ್. Close left nostril. Look at Vinay sir. Raise your legs upward to 90 degree for 10 seconds. Now Padmasana. In the same position, come to Padmasana. In the same position, come to Padmasana. Join your hands in the squatted way. In the squatted way, raise your legs. Now raise your legs to 90 degree. Raise your legs to 90 degree and again come slowly to right position and put 120 degree. Yes, raise your legs to 120 degree. Alasana. Okay, and sleep. Stretch your legs and sleep. Again, in the normal mode, normal position. Right hand should be raised and bend to left side. Bend to left side for 10 seconds. Right side for 10 seconds. Against right, hands down. Now left hand, raise your left hand, bend to right side
for 10 seconds. Now straight down your hands,